ಆಚಿ ಚಿಲ್ಲಿ ಪೌಡರ್. ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಆಗ್ತಾ ಇದ್ದಾರೆ. ಎಲ್ಲದಕ್ಕೂ ಮೊದಲು ಬೆಳಗಾವಿಯ ಸುದ್ದಿಯತ್ತ ಗಮನ ಹರಿಸೋಣ. ಜಾರಕಿಹೊಳಿ ವರ್ಸಸ್ ಸವದಿ ಮಧ್ಯೆ ಮುಂದುವರಿತಾ ಇದೆ ಫೈಟ್. ಜಿದ್ದಿಯ ಫೈಟ್. ನಾನಾ ನೀನಾ ಎಂಬ ಲೆಕ್ಕಾಚಾರ ಪ್ರತಿಷ್ಠೆ ಅಲ್ಲಿ ಕಾಣಿಸ್ತಾ ಇದೆ. ಅಥಣಿಯ ತಾಲೂಕಿನ ಕೃಷ್ಣ ಸಹಕಾರ ಸಕ್ಕರೆ ಕಾರ್ಖಾನೆಯ ಚುನಾವಣೆ ಇದು. ಯಾವುದೋ ವಿಧಾನಸಭೆ ಚುನಾವಣೆಯಲ್ಲ, ಲೋಕಸಭೆ ಚುನಾವಣೆಯಲ್ಲ, ಇದು ಸಕ್ಕರೆ ಕಾರ್ಖಾನೆಯ ಚುನಾವಣೆ. ಇಲ್ಲಿಯೂ ಕೂಡ ಜಾರಕಿಹೊಳಿ ಲಕ್ಷ್ಮಣ ಸವದಿ ಮಧ್ಯೆ ಗೆಲ್ಲೋರು ಯಾರು ಅಂತ ಹೇಳಿ ಚುನಾವಣೆಯಲ್ಲಿ ಒಂದಾಗಿದ್ದಾರೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರು. ಇದು ಅಚ್ಚರಿ. ಇದು ಸವದಿ ಕುಟುಂಬದ ವಿರುದ್ಧ ಒಂದಾಗಿದ್ದಾರೆ ಮಹೇಶ್ ಕುಮಟಳ್ಳಿ ಮತ್ತು ಮೂಲ ಕಾಂಗ್ರೆಸ್ನ ನಾಯಕರು. ಒಟ್ಟು 13 ಸ್ಥಾನಗಳಿದ್ದಾವೆ. ಆ 13 ಸ್ಥಾನಗಳಲ್ಲಿ ಒಂದಕ್ಕೆ ಅವಿರೋಧ ಆಯ್ಕೆಯಾಗಿದೆ. 12ಕ್ಕೆ ಎಲೆಕ್ಷನ್ ನಡೆಯುತ್ತೆ. 12 ಕ್ಷೇತ್ರಗಳಿಗೆ 20 ವರ್ಷಗಳಿಂದ ಸವದಿ ಕುಟುಂಬದ ಹಿಡಿತದಲ್ಲಿದೆ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ. ಸವದಿ ಸಹೋದರ ಪರಪ್ಪ ಸವದಿ ಅಧ್ಯಕ್ಷತೆಯಲ್ಲಿ ಈ ಕಾರ್ಖಾನೆ ನಡೀತಾ ಇದೆ. ರಮೇಶ್ ಜಾರಕಿಹೊಳಿ ಬೆಂಬಲಿತ ಮಹೇಶ್ ಕುಮಟಳ್ಳಿ ಮತ್ತು ಟೀಮ್ ಅಖಾಡಕ್ಕಿಳಿದಿದೆ. ಸ್ವಾಭಿಮಾನಿ ರೈತ ಪ್ಯಾನಲ್ ಮೂಲಕ ಚುನಾವಣೆ ಅಖಾಡದಲ್ಲಿ ಕುಮಟಳ್ಳಿ ಇದ್ದಾರೆ. ತಮ್ಮ ಶಿಷ್ಯ ಕುಮಟಳ್ಳಿ ಮಹೇಶ್ ಕುಮಟಳ್ಳಿಯನ್ನು ಕೈ ಬಿಡದಂಥ ರಮೇಶ್ ಜಾರಕಿಹೊಳಿ ಅಥಣಿಯಲ್ಲೂ ಕೂಡ ಸವದಿಯ ವಿರುದ್ಧ ತೊಡೆ ತಟ್ಟುತ್ತಾ ಇದ್ದಾರೆ. ಸವದಿ ಕುಟುಂಬದ ಹಿಡಿತದಿಂದ ಈ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಅಧಿಕಾರವನ್ನು